ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಐಶುನಿಕಿ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನ ಇಂಟ್ರೊಡಕ್ಷನ್ ವೀಡಿಯೋ ಆದಮೇಲೆ ಸೆಕೆಂಡ್ ವೀಡಿಯೋ ಇದು. ಆ್ಯಂಡ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಎಲ್ಲಪ್ಪ ಹೊರಟಿದ್ದೀನಿ ಇವತ್ತು ಅಂತ ಅಂದರೆ ಬನಶಂಕರಿ ಅಮ್ಮನ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಫಸ್ಟ್ ಎಲ್ಲರೂ ಅಮ್ಮನ್ನ ನೋಡಿಕೊಂಡು ಎಲ್ಲರೂ ಬ್ಲೆಸ್ಸಿಂಗ್ಸ್ನ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದೀರಾ. ಇದೇ ರೀತಿ ನಿಮ್ಮ ಸಪೋರ್ಟ್ ಕೊನೆವರೆಗೂ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ. ಓಕೆನಾ? ಬನ್ನಿ, ಲೆಟ್ಸ್ ಗೋ. ಆ್ಯಂಡ್ ಆನ್ ಟೈಮ್ ವೀಡಿಯೋನ ಮಾಡೋಣ ಅಂತ ಅಂದ್ಬಿಟ್ಟು ಹೋದೆ ತುಂಬಾ ಕಾನ್ಫಿಡೆಂಟಿಂದ. ಬಟ್ ಅಲ್ಲಿರೋ ಜನನ ನೋಡ್ಬಿಟ್ಟು ನನ್ನ ಫೋನ್ ಕೂಡ ಈಚೆಗೆ ತೆಗಿಲಿಕ್ಕೆ ಆಗಿರಲಿಲ್ಲ. ಸೊ ಇರಲಿ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಬಂದು ವೀಡಿಯೋನ ಮನೆಗೆ ಬಂದು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಯಾರ್ಯಾರು ಬನಶಂಕರಿ ಅಮ್ಮನ ದೇವಸ್ಥಾನ ನೋಡಲಿಲ್ಲ ಅವ್ರಿಗಾಗಿ ವೀಡಿಯೋನ ಮಾಡಿದ್ದೀನಿ. ತುಂಬ ಜನ ನೋಡಿರ್ತೀರ, ಬೆಂಗಳೂರಲ್ಲಿ ಆಲ್ಮೋಸ್ಟ್ ಆಲ್ ತುಂಬಾ ನೋಡಿದ್ದೀರ. ಬಟ್ ನೋಡದೇ ಇದ್ದವರು ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅಮ್ಮನ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ತಾಯಿ ಬನಶಂಕರಿ ಅಮ್ಮ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನೋಡಿ ಅಮ್ಮನ ದರ್ಶನ ಮಾಡ್ಕೊಳ್ಳಿ. ತುಂಬಾ ಕ್ರೌಡ್ ಇತ್ತು, ತುಂಬ ಹಿಂಸೆ ಆಗ್ತಿತ್ತು. ಅಲ್ಲಿ ನಿಂತ್ಕೊಳ್ಳೋಕ್ಕೂ ಕೂಡ ಜಾಗನೇ ಇರಲಿಲ್ಲ. ಆದ್ರೂ ಎಷ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ ವೀಡಿಯೋನ ಮಾಡಿದ್ದೀನಿ. ಅಲ್ಲಂತೂ ತುಂಬ ಜನ ತುಪ್ಪದ ದೀಪದಿಂದ ಬೆಳ್ದಾರ್ತಿ ಆ್ಯಂಡ್ ಪ್ರತಿಯೊಂದು ಅವ್ರವ್ರ ನಂಬಿಕೆಗೆ ತಕ್ಕಂತೆ ನಾನಾ ಥರ ಮಾಡ್ತಾಯಿದ್ರು. ಸೈಡಲ್ಲಿ ಕೂತ್ಕೊಂಡು ಪ್ರತಿಯೊಬ್ಬರೂ ಕೂಡ ಇವೇನು ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಮದುವೆ ಆಗಿರೋರು ಆಗದೆ ಇದ್ದವ್ರು ಪ್ರತಿಯೊಬ್ಬರು ಮಾಡ್ತಿದ್ರು. ಆ್ಯಂಡ್ ಒಂದು ಸುತ್ತ ಪ್ರದಕ್ಷಿಣೆ ಹಾಕ್ಕೊಂಡು ಬಂದೆ. ಇಲ್ಲಿ ತುಂಬ ಜನ ನಿಂತಿದ್ರು. ಏನಪ್ಪ ಅಂತ ನಾನು ನೋಡ್ಲಿಕ್ಕೆ ಹೋದಾಗ ಅದೊಂದು ನಂಬಿಕೆ ಅಂತಲೇ ಹೇಳ್ಬೋದು. ಅಲ್ಲಿ ಕಲ್ಲಿಟ್ಟಿದ್ರು. ಆ ಕಲ್ಲತ್ರ ನಮ್ಮ ಕೈನ ಇಟ್ಕೊಂಡು ನಮ್ಮ ಮನಸ್ಸಲ್ಲಿ ಮುಂದೆ ನಾವು ಫ್ಯೂಚರಲ್ಲಿ ಏನು ಮಾಡಬೇಕು ಅಂತ ನೆನೆಸ್ಕೊಂಡು ನಿಂತ್ಕೊತೀವೋ ಅದು ಆಟೋಮೆಟಿಕ್ಕಾಗಿ ಎರಡೂ ಕೈಗಳು ಕೂಡ ಬಂದು ಜಾಯ್ನ್ ಆಯ್ತವಂತೆ. ಇರಲಿ ಅಂತ ಅಂದ್ಬಿಟ್ಟು ನಾನು ಕೂಡ ಟ್ರೈ ಮಾಡಿದೆ. ಮನಸ್ಸಲ್ಲಿ ತುಂಬಾ ಬೇಡ್ಕೊಂಡು ಬಟ್ ಅದು ಜಾಯ್ನೇ ಆಗೋಯಿತು. ತುಂಬಾ ಖುಷಿ ಆಯಿತು. ಸರಿ ಆಯಿತು ಅಂತ ಅಂದ್ಬಿಟ್ಟು ಮುಂದೆ ಹೊರಟ್ವಿ. ಆ್ಯಂಡ್ ಯಾರ್ಯಾರು ಬಂದಿದ್ದೀವಿ ಅಂತ ಅಂದರೆ ನಾನು, ನಮ್ಮ ಭಾವ ಆ್ಯಂಡ್ ನನ್ನ ನಾದಿನಿ ಮತ್ತು ನಮ್ಮ ನಾದಿನಿ ಯಜಮಾನ್ರು, ನಮ್ಮ ಪಾಪು ಬಂದಿದ್ದೀವಿ. ನಮ್ಮ ಹಸ್ಬೆಂಡ್ಗೆ ಡ್ಯೂಟಿ ರಜೆ ಇರಲಿಲ್ಲ ಅಂದ್ಬಿಟ್ಟು ಅವ್ರು ಬಂದಿರಲಿಲ್ಲ. ಮತ್ತು ಅಲ್ಲಿಂದ ಬಂದು ಎಲ್ಲರೂ ಪ್ರಸಾದ ತಗೊಂಡು, ಅಮ್ಮನ ಪ್ರಸಾದ ಸಿಗಬೇಕು ಅಂದರೆ ತುಂಬಾ ಅದೃಷ್ಟ ಮಾಡಿರಬೇಕು ಅಂತ ಅಂದ್ಕೊತೀನಿ. ದೆನ್ ಅಲ್ಲಿ ಈಚೆ ಕಡೆ ಬಂದರೆ ಲೇಡೀಸ್ ಅಂದಮೇಲೆ ಪರ್ಚೇಸ್ ಇದ್ದೇ ಇರುತ್ತೆ ಅಲ್ವಾ. ಅಲ್ಲಿ ತುಂಬಾ ಇಷ್ಟ ಆಯಿತು. ಈ ಜುಮ್ಕ ಹಾಕ್ಕೊಂಡೆ ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು. ಸರಿ ಅಂತ ಅಂದ್ಬಿಟ್ಟು ಹೊರಟ್ವಿ. ನಮ್ಮ ಪಾಪು ಯಾವುದೋ ಕುದುರೆಯನ್ನು ತೊಗೊಂಡು ಆಟ ಆಡ್ತಾಯಿದ್ದ. ಅವನು ಆಲ್ಮೋಸ್ಟ್ ಅಲ್ಲಿರೋ ಕ್ರೌಡ್ಗೆ ತುಂಬಾ ಅಪ್ಸೆಟ್ ಆಗಿಬಿಟ್ಟಿದ್ದ. ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ತುಂಬಾ ಹಠ ಮಾಡ್ತಿದ್ದ. ಸರಿ ಇರಲಿ ಅಂತ ಅಂದ್ಬಿಟ್ಟು ಅವನ್ನ ಕರ್ಕೊಂಡು ತುಂಬಾ ಬೇಗನೆ ಹೊರಟ್ವಿ. ಬಟ್ ಬೆಂಗಳೂರು ಅಂದ ಕೂಡಲೇ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ಲಿ ಎಷ್ಟು ತುಂಬ ಟ್ರಾಫಿಕ್ಕು ಆ್ಯಂಡ್ ಎಷ್ಟು ಹಿಂಸೆ ಆಗಿರುತ್ತೆ ಅಂತ. ಆಲ್ಮೋಸ್ಟ್ ಆಲ್ 6 o'clock ನಾವು ಹೊರಟ್ರು ಮನೆಗೆ ಹೋಗೋಷ್ಟರಲ್ಲಿ ಇಲ್ಲ ಅಂದರೂ 8 o'clock ಆಗೋಗಿತ್ತು. ಸರಿ ಆಯಿತು ಇರಲಿ ಅಂತ ಅಂದ್ಬಿಟ್ಟು ಹೊರಟ್ವಿ. ಆ್ಯಂಡ್ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನನ್ನ ಅಡ್ರೆಸ್ಸಲ್ಲಿ ನಾನು ಎಲ್ಲಿದ್ದೀನಿ ಆ್ಯಂಡ್ ನನ್ನ ಡ್ಯೂಟಿ ಏನು, ನಮ್ಮ ಮನೇಲಿ ಯಾರ್ಯಾರು ಇದ್ದೀವಿ ಪ್ರತಿಯೊಂದನ್ನು ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ತುಂಬಾ ಶಾರ್ಟ್ಸ್ಗಳನ್ನ ಹಾಕ್ತಾ ಬರ್ತಾಯಿದ್ದೀನಿ. ಆ್ಯಂಡ್ ಐ ವಿಲ್ ಪ್ರಾಮಿಸ್ ನೆಕ್ಸ್ಟಿಂದ ನಾನು ತುಂಬ ವೀಡಿಯೋಗಳನ್ನ ಆ್ಯಂಡ್ ಹೊಸ ಅಪ್ಡೇಟ್ಗಳನ್ನ ನಾನು ಕೊಡ್ತಾ ಹೋಗ್ತಾ ಇರ್ತೀನಿ. ಈವನ್ ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾನು ಕೊಡ್ತಾ ಇರ್ತೀನಿ. ಆ್ಯಂಡ್ ನೀವು ಕೂಡ ಹೀಗೇ ಸಪೋರ್ಟ್ ಮಾಡ್ತಾ ಇರಬೇಕು. ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ನನಗೆ ವೀಡಿಯೋ ಮಾಡಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಮೇಯ್ನ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಇಷ್ಟು ವೀಡಿಯೋ ಆ್ಯಂಡ್ ಇಷ್ಟು ಶಾರ್ಟ್ಸ್ಗಳ ಮೂಲಕ ಆ್ಯಂಡ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದ್ರಿಂದ ನಾನು ಕೇಳ್ಕೊಳ್ಳೋದು ಎಲ್ಲರೂ ಪ್ರತಿಯೊಬ್ಬರಿಂದ ಏನಪ್ಪ ಅಂತ ಅಂದರೆ ನನ್ನಿಂದ ಏನೇ ತಪ್ಪಾಗಿದ್ರೂ ಎಲ್ಲರೂ ಕೂಡ ಕ್ಷಮಿಸಬೇಕು ಅಂತ ಕೇಳ್ಕೊತಿದ್ದೀನಿ. ನನಗೆ ಯಾವ ರೀತಿ ಹೊಸ್ದಾಗಿ ಮಾಡ್ತಿರೋದ್ರಿಂದ ಯಾವ ರೀತಿ ವೀಡಿಯೋ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಸರಿ ಇರಲಿ ಅಂತ ಅಂದ್ಬಿಟ್ಟು ನಾವು ನೆಕ್ಸ್ಟ್ ಟೆಂಪಲಿಗೆ ಹೊರಟಿದ್ದೆ. ತಿರುಪತಿ ತಿಮ್ಮಪ್ಪ ಅಂದರೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ. ಅಲ್ಲಂತೂ ತುಂಬ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು. ಅಲ್ಲಿ ಒಂದೊಂದು ಪೋಸ್ಟರ್ಗಳು ಕೂಡ ತುಂಬ ಕ್ಯೂಟಾಗಿತ್ತು. ಆ್ಯಂಡ್ ಪ್ರತಿಯೊಬ್ಬರು ಕೂಡ ದೇವರುಗಳನ್ನ ಹಂಗಂಗೆ ಸೃಷ್ಟಿ ಹೇಗಾಗಿದೆ ಏನು
ಹೇಗಾಯಿತು ಅನ್ನೋದನ್ನು ಪ್ರತಿಯೊಂದನ್ನು ಕೂಡ ಅಲ್ಲಿ ಪೋಸ್ಟರ್ ಮೂಲಕ ಅಂಟಿಸಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾವು ಕೂಡ ಅದನ್ನೆಲ್ಲ ನೋಡಿಕೊಂಡು ಒಂದು 3 ಪ್ರದಕ್ಷಿಣೆ ಹಾಕ್ಕೊಂಡು ಬಂದು ಕೂತ್ಕೊಂಡ್ವಿ. ನನ್ನ ಮಗ ತುಂಬಾ ಮುದ್ದು ಮಾಡ್ತಿದ್ದ ಆ್ಯಂಡ್ ನಾನು ಕೂಡ ಮುದ್ದು ಮಾಡ್ತಿದ್ದೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ಮುದ್ದು ಮಾಡಿಕೊಂಡು ಕೂತಿದ್ರೆ ಆಗಲ್ಲ ಅಂದ್ಬಿಟ್ಟು ಮನೆಗೆ ಹೊರಡೋ ಟೈಮ್ ಬಂತು. ಸರಿ ನಾವು ಅಲ್ಲಿಂದ ನೆಕ್ಸ್ಟು ಹೊರಟಿದ್ದೆ 5 ಸ್ಟಾರಿಗೆ. ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಆ್ಯಂಡ್ ಮನೆಗೆ ಪಾರ್ಸಲ್ ಮಾಡಿಸ್ಕೊಂಡು, ಬಿಕಾಸ್ ತುಂಬಾ ಟೈಮ್ ಆಗೋಗಿತ್ತು. ಆಲ್ರೆಡಿ 9 ಆಗ್ತಾ ಬಂತಿತ್ತು ಟೈಮು. ಅದಕ್ಕೋಸ್ಕರ ಪಾರ್ಸಲ್ ತೊಗೊಂಡು ಮನೆಗೆ ಹೊರಟ್ವಿ. ಆ್ಯಂಡ್ ಯಾರಿಗೆಲ್ಲ ಈ ವಿಡಿಯೋಸ್ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಲವ್ ಯು.